ನಮಸ್ತೆ. ಮೊನ್ನೆ ಜೀಗುಜ್ಜೆ ಪೋಡಿ ಮಾಡಿದಲ್ವಾ, ಅದರ ಸೈಡ್ ತುಂಡು ಉಂಟಲ್ವಾ, ಅದನ್ನು ನಾನು ವೇಸ್ಟ್ ಮಾಡಲಿಲ್ಲ, ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದರದೊಂದು ಸುಕ್ಕ ಥರ ಮಾಡುವ, ನಮ್ಮಲ್ಲಿ ಬುತ್ತಿ ಅಂತ ಹೇಳ್ತಾರೆ. ಇದಕ್ಕಾಗಿ ತೆಂಗಿನ ತುರಿ, 1.5 ಹುರಿದ ಕೆಂಪು ಮೆಣಸು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಹುಳಿ, ಅರಿಲಿಕ್ಕಾಗಿ ಸ್ವಲ್ಪ ನೀರು ಹಾಕಿ, ತುಂಬ ನುಣ್ಣಗೆ ಅರಿಲಿಕ್ಕಿಲ್ಲ, ತರಿಯಾಗಿ ರುಬ್ಬಬೇಕು. ಹಾಗೆ ಸ್ವಲ್ಪ ಅರಸಿನ ಹುಡಿ ಹಾಗೂ 1 ಚಮಚ ಕೊತ್ತಂಬರಿ ಹಾಕಿ ಮಸಾಲೆ ಅರಿಬೇಕು. ಈಚೆಯಿಂದ ಕಾವಲಿಯಲ್ಲಿ ಸ್ವಲ್ಪ ಜಾಸ್ತಿನೇ ತೆಂಗಿನ ಎಣ್ಣೆ ಇಟ್ಟು ಅದರಲ್ಲಿ ಸಾಸಿವೆ ಕರಿಬೇವು ಹಾಕಿ ಪಟಪಟ ಅಂದ ಮೇಲೆ ನಾವು ಕಟ್ ಮಾಡಿದ 1 ನೀರುಳ್ಳಿ ಉಂಟಲ್ಲ ಅದನ್ನು ಹಾಕಿ ಹುರಿಯಿರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ಅದು ಕಟ್ ಮಾಡಿಟ್ಟ ಜೀಗುಜ್ಜೆ ತುಂಡಿದಲ್ವಾ, ಬ್ರೆಡ್ ಫ್ರೂಟ್ ಅಂತಾರೆ, ಅದನ್ನು ಹಾಕಿ ಸರಿ ಹುರಿದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಈಚೆಯಿಂದ ನೋಡಿ ತರಿಯಾಗಿ ರುಬ್ಬಿದ್ದೇನೆ. ಅದನ್ನು ನೀರುಳ್ಳಿ ಎಣ್ಣೆ ಮತ್ತು ಒಗ್ಗರಣೆಯಲ್ಲಿ ಚೆನ್ನಾಗಿ ಹೊಂದಿಕೊಂಡು ಬಂದ ಮೇಲೆ ಆ ತರಿಯಾಗಿ ರುಬ್ಬಿದ ಮಸಾಲೆ ಉಂಟಲ್ಲ ಅದನ್ನು ಮಿಕ್ಸ್ ಮಾಡುವ. ಈಗ ಇದು ತುಂಬ ಹುರಿಬೇಕಾಗ್ತದೆ. ಅದಕ್ಕಾಗಿ ಸ್ವಲ್ಪ ಮಿಕ್ಸಿಯಲ್ಲಿ ಮಸಾಲೆ ಇತ್ತಲ್ವ ಅದಕ್ಕೆ ನೀರು ಹಾಕಿದ್ದೇನೆ. ಇದನ್ನು ನೀವು ಖಾಲಿ ನೀರುಳ್ಳಿ ಹಾಕಿ ಸಹ ಮಾಡ್ಬೋದು. ನಮ್ಮಲ್ಲಿ ಪಿಯವ ಬುತ್ತಿ ಅಂತಾರೆ ಇದಕ್ಕೆ. ಮುಚ್ಚಿಟ್ಟು ಬಿಡುವ. ನೋಡಿ, ತುಂಬ ರೋಸ್ಟ್ ಆಗಬೇಕು. ಇನ್ನೂ ಸಹ ಇದು ತುಂಬ ಹೊತ್ತು ಇದನ್ನು ಹುರಿಬೇಕಾಗ್ತದೆ. ನೀವು ಪಕ್ಕ ನಿಮಗೆ ಅಡಿತಾಗಿತ್ತು ಅಂತ ಅಂದ್ಕೊಳ್ಳಿ, ಕಾವಲಿಗೆ ಸ್ವಲ್ಪ ಕಪ್ಪಗಾಯಿತು, ಏನು ತೊಂದರೆ ಇಲ್ಲ. ಪುನಃ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಹುರಿದು ಬಿಡಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ. ಖಾಲಿ ಕುಚ್ಚಲಕ್ಕಿ ಒಟ್ಟಿಗೆ ಉಂಟಲ್ಲ, ಖಾಲಿ ಇದೊಂದು ತಗೊಂಡು ಊಟ ಮಾಡ್ಬೋದು. ನನಗಂತೂ ತುಂಬ ಇಷ್ಟ. ಇನ್ನೂ ರೋಸ್ಟ್ ಆದರೆ ಇನ್ನೂ ಟೇಸ್ಟ್ ಆಗ್ತದೆ. ಇದು ಚಿಕ್ಕ ಉರಿಯಲ್ಲಿ ಮಾತ್ರ ಮಾಡಬೇಕಾಗ್ತದೆ. ಇದನ್ನು ಏನಾದರೂ ನಿಮ್ಮ ಮನಸ್ಸಲ್ಲಿ ಅನಿಸಿದರೆ ಒಂದು ಕಮೆಂಟ್ ಮಾಡಿ, ಅಲ್ಲ ಖುಷಿಯಾದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ, ಒಳ್ಳೆಯದಾಗಲಿ, ನಗ್ನಗ್ತಾ ಇರಿ. ಬಾಯ್.